ಫುಡ್ ಹ್ಯಾಬಿಟ್ಸ್ ಹೇಗಿರಬೇಕು ಸರ್? ಯಾವ ಆಹಾರ ತಿಂದರೆ ಲಿವರ್ ಮೇಲೆ ಡ್ಯಾಮೇಜಸ್? ಸರ್ ಹಂಗಲ್ಲ, ಆ್ಯಕ್ಚುಲಿ ಐಡಿಯಲಿ ಫುಡ್ ಹೆಂಗೆ ತಿನ್ಬೇಕು ನಾವಂದರೆ 60% ಆಫ್ ಯರ್ ಪ್ಲೇಟ್ ಶುಡ್ ಬಿ ಗ್ರೀನ್, ಪಲ್ಸಸ್ ತರಕಾರಿ ಗ್ರೀನ್ ಇರಬೇಕು. ದೆನ್ ಅನದರ್ 20% ಶುಡ್ ಬಿ ಎ ಪ್ರೋಟೀನ್, ಟೋಫು ಪನ್ನೀರ್ ಆಗ್ಬೋದು ಅಥವಾ ಎ ಬಿಗ್ ಪೀಸ್ ಆಫ್ ಮೀಟ್ ಆಗ್ಬೋದು. ಅಂದರೆ 20% ಶುಡ್ ಬಿ ರೈಸೋ ಮುದ್ದೆನೋ ಇದು ಅದನ್ನ ಪಲ್ಯ ಥರ ತಿನ್ನಬೇಕು, ಪಲ್ಯನ ಮುದ್ದೆ ಅನ್ನ ಥರ ತಿನ್ನಬೇಕು. ಹ್ಞೂ ಹಾಗೆ ಹಾಗೆ. ಸೊ ಅದು ತಿನ್ನೋದ್ರಿಂದ ವ್ಯಾಯಾಮ ಸರ್. ಈಗ ಫ್ಯಾಟಿ ಲಿವರ್ಗೆ ಏನು ಟ್ರೀಟ್ಮೆಂಟು? ವೆಯ್ಟ್ ಲಾಸ್ ಅಷ್ಟೇ. ವ್ಯಾಯಾಮ. ಅಲ್ಲ, ಫ್ಯಾಟಿ ಲಿವರೇ ಸಿಮ್ಟಮ್ ಕೊಡೋಕ್ಕೆ ಶುರುವಾಗುತ್ತೆ. ಮೊದಲಷ್ಟು ಸ್ಟ್ಯಾಮಿನಾ ಇರಲ್ಲ, ಜಾಸ್ತಿ ಬ್ಲೋಟ್ ಆಗ್ತಾ ಇರುತ್ತೆ, ಜಾಸ್ತಿ ತೆಗ್ತಾ ಇರ್ತೀವಿ, ಅರಗ್ತಾ ಇರಲ್ಲ ಊಟ ಸರಿಯಾಗಿ, ಹಾಗೆ. ಸೊ ಅಲ್ಲಿಂದನೇ ಶುರುವಾಗುತ್ತೆ. ಇಲ್ಲ, ಏನು ಹೇಳಬೇಕಂದ್ರೆ ನಿಮಗೆ ನಾರ್ಮಲ್ಲಾಗಿ ಯಾವಾಗ ಫಿಟ್ನೆಸ್ ಕಡಿಮೆ ಅನ್ಸೋಕ್ಕೆ ಶುರುವಾಗುತ್ತೆ, ಯಾವಾಗ ಅನ್ಈಸಿನೆಸ್ ಇರ್ಬೋದು, ಯಾವಾಗ ಅನ್ವಾಂಟೆಡ್ ವೆಯ್ಟ್ ಗೇನ್ ಆಗ್ಬೋದು ಇಂಥದ್ದಿರುವಾಗ, ಅಥವಾ 40 ವರ್ಷ ಆದಮೇಲೆ ಪ್ರತಿಯೊಬ್ಬರೂ ಒಂದು ಮಾಸ್ಟಲ್ ಚೆಕಪ್ ಅಂತ ಮಾಡಿಸ್ಕೊಬೇಕು. ಹಂಗೆ ಮಾಡಿಸ್ಕೊಂಡಾಗ್ಲೇ ಲಿವರು ಚೆಕ್ ಮಾಡ್ತೀರಿ, ಇಲ್ಲಿ ಕಿಡ್ನಿಗೂ ಚೆಕ್ ಮಾಡ್ತೀವಿ, ಹಾರ್ಟ್ಗೂ ಚೆಕ್ ಮಾಡ್ತೀವಿ, ಎಲ್ಲರಿಗೂ ಚೆಕ್ ಮಾಡ್ತೀವಿ. ಅದು ಒಂದು ಡೈರೆಕ್ಷನ್ ತೋರಿಸುತ್ತೆ. ಆಮೇಲೆ ನಾವು ಸುಮ್ಮನೆ ಇಲ್ಲಪ್ಪ ನಾನೇನೋ ಒಂದು ಅಜೀರ್ಣ ಅಂಥೇಳಿ ಪ್ರತಿ ಅಜೀರ್ಣ ಇಲ್ಲ, ಅದು ಹಂಗೆ 40 ವರ್ಷ ಆದಮೇಲೆ 40 ತನಕ ಧೈರ್ಯ ಇರುತ್ತೆ, ಹುಚ್ಚು ಧೈರ್ಯ, ಏನು ಬೇಕಾದ್ರೂ ಮಾಡ್ಬೋದು. 40 ಆದಮೇಲೆ ಸ್ವಲ್ಪ ಶುರುವಾಗುತ್ತೆ, ಏನೋ ಹುಷಾರಿಲ್ವಾ, ಒಂಚೂರು ಅದು ಸರಿ ಇಲ್ವಾ. 50 ಆದಮೇಲೆ ಜಾಸ್ತಿ ಆಗುತ್ತೆ, ನಮ್ಗೆ ಬಂದೇ ಇದೆ ಕಾಯಿಲೆ ಅನಿಸುತ್ತೆ. ಬಿಕಾಸ್ ಎಕನಾಮಿಕ್ ಥಿಂಗ್ಸ್, ಗುರಿಗಳು ಬದಲಾಗ್ತವೆ. ಸೊ ಹಂಗಾಗಿ ವಿ ಶುಡ್ ನಾಟ್ ಸೇ ಈ ಸಿಮ್ಟಮ್ ಇದ್ದರೆ ಇದು ಹಂಗೆ ಅನ್ಬಾರ್ದು. ಆ್ಯಕ್ಚುಲಿ ನಾವೇನು ಹೇಳ್ಬೇಕು, ಆ್ಯಕ್ಚುಲಿ ಏನೇನು ಮಾತಾಡಬೇಕಂದ್ರೆ, ಜಾಂಡಿಸ್ ಕಾಣಿಸ್ಕೊಂಡ್ರೆ 100% ಲಿವರ್, ಕೈಕಾಲು ಊತ ಬಂದರೆ ಪಾಸಿಬಿಲಿಟಿ ಆಫ್ ಲಿವರ್, ಹಾರ್ಟ್ ಆರ್ ಕಿಡ್ನಿ, ಹಾಗೆ. ಸೊ ನಾವೇನು ಹೇಳಬೇಕಂದ್ರೆ, ವ್ಯಾಯಾಮ ಮಾಡಿ, ಜಾಸ್ತಿ ಹಸಿರು ಸೊಪ್ಪು ತರಕಾರಿ ತಿನ್ನಿ, ಹ್ಯಾಬಿಟ್ಸ್ ಕಡಿಮೆ ಮಾಡಿ ಅಂತ ಹೇಳಬೇಕಷ್ಟೆ.